ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ? ಅರುಣ್ ಕುಮಾರ್ ಪುತ್ತಿಲ ಈ ಹೆಸರು ದೊಡ್ಡ ಸದ್ದು ಮಾಡಿದ್ದು ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಪುತ್ತೂರಿನಲ್ಲಿ ಬಿಜೆಪಿಯನ್ನ ಗಡಗಡ ನಡಗಿಸಿದ್ದು ಇದೇ ಪುತ್ತಿಲ. ಪುತ್ತಿಲ ಪರಿವಾರದ ಏಟಿಗೆ ಅಂದು ಬಿಜೆಪಿ ಮಕ್ಕಾಡೆ ಮಲಗಿತ್ತು. ಬಿಜೆಪಿ ಭದ್ರಕೋಟೆ ಪುತ್ತೂರಿನಲ್ಲಿ ಬಿಜೆಪಿಯನ್ನ 3ನೇ ಸ್ಥಾನಕ್ಕೆ ತಳ್ಳಿದ್ದು ಪುತ್ತಿಲ ಕಾರ್ಯಕರ್ತರ ಹಗಲಿರುಳೆನ್ನದ ಶ್ರಮ. ಅಂದು ಪುತ್ತಿಲ ಪರಿವಾರದ ಸುತ್ತ ಭಾರೀ ಸಂಖ್ಯೆಯಲ್ಲಿ ಜನರಿದ್ರು. ಈ ಸಲ ಬಿಜೆಪಿಗೆ ಒಂದು ಪಾಠ ಕಲಿಸಲೇಬೇಕು ಅಂತ ಜನ ಕೂಡ ಸ್ವಲ್ಪ ಟೊಂಕ ಕಟ್ಟಿ ನಿಂತಂತಿತ್ತು. ಬಿಜೆಪಿ ಹಾಗೂ ಪುತ್ತಿಲ ಪರಿವಾರದ ನೇರ ಸಂಘರ್ಷದ ನಡುವೆ ಪುತ್ತೂರಿನಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರವನ್ನು ಹಿಡಿದುಕೊಂಡಿತ್ತು. ಇದು ಬಹಳಷ್ಟು ಸ್ಪಷ್ಟ. ಒಂದು ವೇಳೆ ಅಂದು ಬಂಡಾಯ ಏಳದಿರುತ್ತಿದ್ರೆ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ಗೆ ಅಲ್ಲಿ ಗೆಲುವು ಅಸಾಧ್ಯವಾಗಿತ್ತು. ಪುತ್ತಿಲ ಹಿಂದೆ ಅವತ್ತೆಲ್ಲ ಜನವೋ ಜನ, ಒಂದಷ್ಟು ಜನರು ಪುತ್ತಿಲ್ರಿ ನಮ್ಮ ನಾಯಕ ಅಂದರು. ಪುತ್ತಿಲ ಪರಿವಾರ ಕಟ್ಟಿದಾಗ ಅವರ ಬೆನ್ನ ಹಿಂದೆಯೇ ಹೋದರು. ಇದೀಗ ಆ ಪರಿವಾರ ಚಿತ್ರವಾಗ್ತಾ ಇದೆ. ಕಣ್ಣ ಮುಂದೆ ಕಟ್ಟಿದಂತಹ ಕೋಟೆ ಕಣ್ಣ ಎದುರೇ ಹಂತ ಹಂತವಾಗಿ ಕುಸಿಯುವಂಥ ಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಪುತ್ತಿಲ ಪರಿವಾರಕ್ಕೆ ದೊಡ್ಡ ಹೊಡೆತ ಬೀಳುವುದಕ್ಕೆ ಪ್ರಮುಖ ಕೆಲವು ಕಾರಣಗಳನ್ನು ಮೊದಲಿಗೆ ನೋಡ್ತಾ ಹೋಗೋಣ. ಪುತ್ತಿಲ ಪಕ್ಷೇತರರಾಗಿ ನಿಂತ ಸಮಯದಲ್ಲಿ ಬಿಜೆಪಿ ಜೊತೆ ಮತ್ತೆ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಇಲ್ಲ ಅಂತ ಹೇಳಿದರು. ಪಕ್ಷದ ಕಾರ್ಯಕರ್ತರು ಏನು ಹೇಳ್ತಾರೋ ಹಾಗೆಯೇ ಮುಂದಿನ ನಡೆ ಇರುತ್ತೆ ಅಂತ ಸ್ಪಷ್ಟವನ್ನು ಪಡಿಸಿದ್ರು. ಲೋಕಸಭಾ ಚುನಾವಣೆಗೆ ಪುತ್ತಿಲ ನಿಲ್ಲೋದು ಸ್ಪಷ್ಟ ಅನ್ನುವಂತಹ ಚಿತ್ರಣವಿತ್ತು. ನಳಿನ್ ಕುಮಾರ್ ವಿರೋಧಿ ಅಲೆ ಜಿಲ್ಲೆಯಲ್ಲಿ ಎದ್ದಿತ್ತು. ಪುತ್ತಿಲಗೆ ಇದು ಸ್ವಲ್ಪ ಮಟ್ಟಿಗೆ ಪ್ಲಸ್ ಆಗ್ಬೋದು ಎನ್ನುವಂಥ ನಿರೀಕ್ಷೆ ಇತ್ತು. ಈ ನಡುವೆ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತಿಲ ಮಾಡಿದ್ದ ಮ್ಯಾಜಿಕ್ ಅನ್ನು ಲೋಕಸಭಾ ಚುನಾವಣೆಯಲ್ಲಿ ಮಾಡುವುದು ಕಷ್ಟ ಅನ್ನುವಂತಹ ಮಾತುಗಳು ಕೂಡ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗಿದ್ವು. ನಳಿನಿಗೆ ಮತ್ತೆ ಟಿಕೆಟ್ ನೀಡಿದರೆ ಪುತ್ತಿಲ ಬಂಡಾಯ ಹೇಳೋದು ಬಹಳಷ್ಟು ಸ್ಪಷ್ಟ ಇತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಏನಾಗಿದೆ ಅನ್ನೋದು ಹೈಕಮಾಂಡ್ಗೆ ಕೂಡ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಪುತ್ತಿಲ ಪರಿವಾರನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ನಡೆಸುತ್ತೆ. ಅದರಲ್ಲಿ ಸಫಲತೆಯನ್ನು ಕೂಡ ಕಾಣುತ್ತೆ. ಅಂದರೆ ನಳಿನಿಗೆ ಇಲ್ಲಿ ಟಿಕೆಟ್ ಕೈ ತಪ್ಪುತ್ತೆ. ಯಾವಾಗ ಬ್ರಿಜೇಶ್ ಚೌಟ ಅವರಿಗೆ ಮಣೆ ಹಾಕಲಾಗುತ್ತೋ ಆ ವೇಳೆ ಪುತ್ತಿಲ ಪರಿವಾರದವರು ಅಂದರೆ ಪುತ್ತಿಲ ಅವರು ಬಿಜೆಪಿ ಸೇರುವಂತಹ ನಿರ್ಧಾರವನ್ನು ಮಾಡ್ತಾರೆ. ಈ ನಿರ್ಧಾರಕ್ಕೆ ಪರಿವಾರದ ಒಳಗೆ ಕೆಲವರಿಗೆ ಅಸಮಾಧಾನ ಎದ್ದಿತ್ತು ಎನ್ನುವಂತಹ ಮಾತುಗಳು ಕೇಳಿ ಬಂದಿದ್ವು. ಪುತ್ತಿಲ ಬಿಜೆಪಿಗೆ ಬಂದ ಬಳಿಕ ಅವರ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಗೊಂದಲ ಸೃಷ್ಟಿಯಾಯಿತು. ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತಿಲರು ಬಿಜೆಪಿಗೆ ಎದುರು ನಿಂತು ಸ್ಪರ್ಧಿಸಿದ್ರು. ಈ ಸೋಲಿನ ನೋವು ಬಿಜೆಪಿಗರ ಒಳಗೊಳಗೆ ಕುದಿಯುತ್ತಾ ಇತ್ತು. ಎಂದಾದರೂ ಇದು ಸೇಡಿನ ಸ್ವರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥ ಅನುಮಾನಗಳಿದ್ದವು. ಈ ಹಿನ್ನೆಲೆಯಲ್ಲಿ ಅವರನ್ನು ರಾಜಕೀಯವಾಗಿ ಮೂಲೆಗುಂಪು ಮಾಡಬಹುದು ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಅಂದು ಜನ ಏನು ಯೋಚನೆ ಮಾಡಿದ್ದಾರೋ ಅದು ಇಂದು ನಿಜವಾಗ್ತಾ ಇದೆ. ಸದ್ಯದ ಆಡಿಯೋ ರೆಕಾರ್ಡ್, ಲೈಂಗಿಕ ದೌರ್ಜನ್ಯದ ದೂರಿನ ವಿಚಾರವನ್ನು ನೋಡುವುದಾದರೆ ಪುತ್ತಿಲ ರಾಜಕೀಯ ಜೀವನವನ್ನು ಕಂಪ್ಲೀಟ್ ಸೈಡ್ಲೈನ್ ಮಾಡುವಂತಹ ಪ್ರಯತ್ನ ನಡೀತಿದೆ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸಮಯ ಸಂದರ್ಭ ನೋಡಿಕೊಂಡು ಪುತ್ತಿಲರನ್ನು ಕೆಡ್ಡಕ್ಕೆ ಬೀಳಿಸುವಂಥ ಪ್ರಯತ್ನ ಅನ್ನಬಹುದೇ ಗೊತ್ತಿಲ್ಲ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯ ಕಣ ಈಗ ಬಹು ಚರ್ಚೆಗೆ ಕಾರಣವಾಗಿದೆ. ಈ ಮೊದಲು ಮಹಿಳೆಯೊಬ್ಬಳ ಜೊತೆಗಿನ ಪುತ್ತಿಲರದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿತ್ತು. ಆ ರೆಕಾರ್ಡ್ನಲ್ಲಿ ಏನು ಇದೆ ಅಂದರೆ ಏನು ಇಲ್ಲ ಅನ್ನಬಹುದು, ಏನಿಲ್ಲ ಅಂದರೆ ಎಲ್ಲವೂ ಅಡಕವಾಗಿದೆ ಎಂದು ಕೂಡ ಹೇಳಬಹುದು. ಪುತ್ತಿಲರು ಆ ಆಡಿಯೋದಲ್ಲಿ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿಲ್ಲ, ತನ್ನ ಬೌಂಡರಿ ದಾಟಿ ಮಾತನಾಡಿಲ್ಲ. ಆದರೆ 3 ಕೋಟಿ ಪಡೆದುಕೊಂಡಿದ್ದಾರೆ ಎನ್ನುವ ಬಗ್ಗೆ ಒಂದಷ್ಟು ಮಾತುಕತೆ ಮಹಿಳೆ ಹಾಗೂ ಪುತ್ತಿಲರ ನಡುವೆ ನಡೆದಿದೆ. ಜೊತೆಗೆ ರಾಜಕೀಯಕ್ಕೆ ಬರುವವರು 3 ಬಿಟ್ಟಿರಬೇಕು ಅನ್ನುವಂತಹ ಮಾತುಗಳು ಕೂಡ ಚರ್ಚೆಯನ್ನು ಹುಟ್ಟುಹಾಕಿವೆ. ಈ ಆಡಿಯೋ ಒರಿಜಿನಲ್ ಅಥವಾ ಫೇಕ್ ಅನ್ನೋದರ ಬಗ್ಗೆಯೂ ಕೂಡ ಜಾಲತಾಣದಲ್ಲಿ ಚರ್ಚೆ ನಡೀತಾ ಇದೆ. ಇನ್ನೊಂದು ಕಡೆ 47 ವರ್ಷದ ಮಹಿಳೆ ಇದೀಗ ಪುತ್ತೂರಿನಲ್ಲಿ ಲೈಂಗಿಕ ದೌರ್ಜನ್ಯದ ದೂರನ್ನು ಪುತ್ತಿಲರ ವಿರುದ್ಧ ದಾಖಲಿಸಿದ್ದಾರೆ. ಈ ಬೆನ್ನಲ್ಲೇ ಪುತ್ತಿಲ ಜಾಮೀನು ಕೂಡ ಪಡೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಈ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು, ನಮಸ್ಕಾರ. ಅರುಣಣ್ಣ ನಮ್ಮ ಅರುಣಣ್ಣ, ಅರುಣಣ್ಣ